ನಟೋರಿಯಸ್ ರೌಡಿ ಶಬ್ಬೀರ್ ಕೊಲೆ ಪ್ರಕರಣ ಸಂಬಂಧ ಈ ಪ್ರಕರಣದಲ್ಲಿ 8 ಆರೋಪಿಗಳನ್ನ ಬಂಧಿಸಲಾಗಿದೆ. ವಿಚಾರಣೆ ವೇಳೆ ಹಲವು ಸ್ಫೋಟಕ ವಿಚಾರಗಳು ಕೂಡ ಬಯಲಾಗಿದೆ. ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡೋದಕ್ಕೆ ಅಂತ ಶಬ್ಬೀರ್ನನ್ನ ಮರ್ಡರ್ ಮಾಡಿದ್ದೀವಿ ಅಂತ ಆರೋಪಿಗಳು ವಿಚಾರಣೆ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಕಳೆದ ಕೆಲವು ದಿನಗಳ ಹಿಂದೆ ಶಬ್ಬೀರ್ನನ್ನ ಹತ್ಯೆ ಮಾಡಲಾಗಿತ್ತು. ರಾತ್ರಿ ಸ್ನೇಹಿತನನ್ನ ಭೇಟಿ ಮಾಡಿ ತೆರಳ್ತಾ ಇದ್ದಂತಹ ಸಂದರ್ಭದಲ್ಲಿ ಕಣ್ಣಿಗೆ ಕಾರದ ಪುಡಿಯನ್ನ ಎರಚಿ 5-6 ಜನ ಆರೋಪಿಗಳು ಬರ್ಬರವಾಗಿ ಹತ್ಯೆ ಮಾಡಿದ್ರು. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ 6 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿಸಿ ವಿಚಾರಣೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಶಬ್ಬೀರ್ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡ್ತಾ ಇದ್ದ, ಹಾಗಾಗಿ ನಾವು ಆತನನ್ನ ಕೊಲೆ ಮಾಡಿದ್ವಿ, ಹತ್ಯೆ ಮಾಡಿದ್ವಿ ಅಂತ ಆರೋಪಿಗಳು ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಶಬ್ಬೀರ್ 7-8 ವರ್ಷಗಳಿಂದ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಹವಾ ಮೇಂಟೈನ್ ಮಾಡ್ತಾ ಇದ್ದಂತೆ. ಏರಿಯಾದಲ್ಲಿ ಯಾರು ಕೂಡ ಶಬ್ಬೀರ್ ಮಾತನ್ನ ಮೀರುವಂತಿರ್ಲಿಲ್ವಂತೆ. ಯಾರೇ ರೌಡಿಸಂ ಮಾಡಿದ್ರು ಶಬ್ಬೀರ್ಗೆ ವಿಚಾರವನ್ನ ತಿಳಿಸಿ ರೌಡಿಸಂ ಮಾಡ್ಬೇಕಿತ್ತಂತೆ. ಇನ್ನು ಆ ಏರಿಯಾದಲ್ಲಿ ಶಬ್ಬೀರ್ನ ಬಿಟ್ಟು ಯಾವುದೇ ವ್ಯವಹಾರವನ್ನ ಬೇರ್ಯಾರು ಮಾಡುವಂತಿರ್ಲಿಲ್ಲ. ಯಾರಾದ್ರೂ ಶಬ್ಬೀರ್ನ ಮೀರಿ ಹಫ್ತಾ ವಸೂಲಿಯನ್ನ ಮಾಡೋ ಹಾಗಿರ್ಲಿಲ್ಲ. ಇನ್ನು ಹಾಗೇನಾದ್ರೂ ಮಾಡಿದ್ರೆ ಕೂಡಲೇ ಅವರನ್ನ ಕರೆಸಿ ಶಬ್ಬೀರ್ ಬೆದರಿಕೆ ಹಾಕಿ ಹಲ್ಲೆಯನ್ನ ಮಾಡ್ತಾ ಇದ್ದಂತೆ. ಜೊತೆಗೆ ಮುಂದೆ ಹೀಗೆ ಮಾಡಲ್ಲ ಅಂತ ಕ್ಷಮೆ ಕೂಡ ಕೇಳಿಸ್ತಾ ಇದ್ದಂತೆ. ಸುಮಾರು 10-15 ಜನ ಈ ವಿಚಾರಗಳಿಂದ ಬೇಜಾರು ಮಾಡ್ಕೊಂಡಿದ್ದವರು, ಕೋಪ ಮಾಡ್ಕೊಂಡಿದ್ದವರು ಶಬ್ಬೀರ್ನನ್ನ ಬರ್ಬರವಾಗಿ ಹತ್ಯೆಯನ್ನ ಮಾಡಿದ್ದಾರೆ. ಶಬ್ಬೀರ್ ಇದ್ರೆ ನಮ್ಮ ವ್ಯವಹಾರಗಳು ನಡೆಯೋದಿಲ್ಲ, ಏರಿಯಾದಲ್ಲಿ ಅವನೇ ಹವಾ ಇದೆ, ಅವನೇ ಹವಾ ಮೇಂಟೈನ್ ಮಾಡ್ತಿದ್ದಾನೆ, ಹಾಗಾಗಿ ನಾವೇನೂ ಮಾಡಕ್ಕಾಗಲ್ಲ ಅಂತ ಅನ್ಕೊಂಡಂತಹ ಆರೋಪಿಗಳು ಸ್ಕೆಚ್ ಹಾಕಿ ಮರ್ಡರ್ ಮಾಡಿದ್ದಾರೆ. ಮತ್ತೆ ಇನ್ನೊಬ್ಬರ ಸಂಘಟಕರ ಮೇಲೆ ಅಟ್ಯಾಕ್ ಮಾಡಿ 307 ಕೇಸ್ ಮಾಡಿ ಅರೆಸ್ಟ್ ಆಗಿ ಜೈಲ್ಗೆ ಹೋಗಿದ್ದಾರೆ. ಅಂದ್ರೆ ಅವನಿಗೆ ಕೈಕಾಲು ಎಲ್ಲ ತೆಗಿತೀನಿ, ನೀನು 307 ಮಾಡಿದ್ದೀನಿ, ಇನ್ಮೇಲೆ ಮುಗಿಸ್ತೀನಿ ಅಂತ ಅವ್ರ ಸರ್ಕಲ್ ಅಲ್ಲಿ ಮಾತಾಡ್ತಾ ಇದ್ರು ಅಂತ ಗೊತ್ತಾಯ್ತು. ಹಾಗಾಗಿ ಇವ್ನು ಹಿಂಗೆ ಬಿಟ್ರೆ ನಮ್ಮನ್ನ ತೆಗಿತಾನಂತ ಇವರೆಲ್ಲರೂ ಗುಂಪು ಕಟ್ಕೊಂಡು ಎಲ್ಲರೂ ಈ ತರ ಅನ್ಯಾಯ ಮಾಡ್ತಾ ಇದ್ದಾರೆ, ಇವ್ನು ತೆಗಿಬೇಕಂತ ಹೇಳಿ ಒಂದು ಪ್ಲಾನ್ ಮಾಡಿದ್ದಾರೆ. ಇದ್ರ ಸಂಬಂಧಪಟ್ಟಂಗೆ ಇದೆಲ್ಲ ಕಾನ್ಸ್ಪಿರಸಿ ಆಗಲಿ ಅಥವಾ ಎಲ್ಲ ಕಟ್ಟೋದೆಲ್ಲ ಬೇರೆ ಕಡೆ ಎಲ್ಲ ನಡೆದಿದೆ. ಸೊ ಅವತ್ತಿನ ದಿನ ಇವ್ರನ್ನ ಏನು ಕೊಲೆ ಮಾಡ್ಬೇಕಂತ ತುಂಬಾ ದಿವಸದಿಂದ ಪ್ರಯತ್ನ ಮಾಡ್ತಾನೆ ಇದ್ರು. ಅವತ್ತು ಸಡನ್ ಆಗಿ ಎದುರುಗಡೆ ಬಂದಿದ್ದರಿಂದ ಇವ್ರು ಫಸ್ಟೇ ತಯಾರಾಗಿ ಅಲ್ಲೇ ಒಂದು ಕಲೀಂ ಗ್ಯಾರೇಜ್ ಅಂತ ಇದೆ, ಆ ಗ್ಯಾರೇಜ್ ಅಲ್ಲೇ ಅವನ್ನ ಕಾನ್ಸ್ಪಿರಸಿ ಮಾಡಿ ವೆಪನ್ಸ್ ಎಲ್ಲ ಇಟ್ಟಿದ್ರು. ಹಾಗಾಗಿ ಅವ್ರಿಗೆ ತುಂಬಾ ಹತ್ತಿರನೇ ಇತ್ತು ಅದಕ್ಕೆ. ಹಾಗಾಗಿ ಪ್ಲಾನ್ ಮಾಡಿ ಅವ್ರು ಅಬ್ಸರ್ವ್ ಮಾಡಿ ಅವರು ವಿಕ್ಟೋರಿಯಾ ಹಾಸ್ಪಿಟಲ್ ಇಂದ ಬರೋಕ್ ಮುಂಚೆ ಕರೆಕ್ಟಾಗಿ ಇಲ್ಲಿ ಬರ್ತಾನೆ ಅಂತ ಕಾದು ಈ ಕೃತ್ಯ ಮಾಡಿದ್ದಾರೆ. ಏನಿದ್ರು ಈ ತರ ಆರ್ಗನೈಸ್ಡ್ ಗ್ಯಾಂಗ್ಗಳಿಗೆ ನಾವು ಕಡಿವಾಣ ಹಾಕಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ಈ ಗ್ಯಾಂಗ್ ಅಲ್ಲಿ ಯಾರ್ಯಾರು ಇದ್ದಾರೆ, ಇನ್ನೂ ಏನೇನು ರೀಸನ್ಸ್ ಇದೆಲ್ಲ ತೆಗೆದ್ಬಿಟ್ಟು ಬೇರೆ ಇನ್ನೂ ತಪ್ಪಿಸ್ಕೊಂಡಂತ ಇನ್ನೊಂದು ಆರೋಪಿಗಳನ್ನ ಸರ ನಾವು ಇನ್ನೊಂದು 3 ಜನ ಸಿಗ್ಬಿಟ್ಟು ಅವ್ರನ್ನ ನಾವು ಅರೆಸ್ಟ್ ಮಾಡ್ತೀವಿ. ಕಳೆದ ಕೆಲವು ದಿನಗಳ ಹಿಂದೆ ನಟೋರಿಯಸ್ ರೌಡಿ ಶಬ್ಬೀರ್ನನ್ನ ಕೊಲೆ ಮಾಡಲಾಗಿತ್ತು. ಆತ ಸ್ನೇಹಿತರನ್ನ ಭೇಟಿ ಮಾಡಿ ಮನೆಗೆ ತೆರಳ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ದಾಳಿ ನಡೆಸಿದಂತಹ ಹಲವು ಆರೋಪಿಗಳು ಆತನ ಕಣ್ಣಿಗೆ ಕಾರದ ಪುಡಿ ಎರಚಿ ಹತ್ಯೆಯನ್ನ ಮಾಡಿದ್ರು. ಸದ್ಯ ಈಗ 8 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದು ವಿಚಾರಣೆ ಸಂದರ್ಭದಲ್ಲಿ ಈ ಆರೋಪಿಗಳು ಹಲವು ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾರೆ. 3 ಬಾರಿ ಸ್ಕೆಚ್ ಹಾಕಿದ್ರಂತೆ. ಮೊದಲೇ 3 ಬಾರಿ ಸ್ಕೆಚ್ ಅನ್ನ ಹಾಕಿದ್ರು ಆತನನ್ನ ಹತ್ಯೆ ಮಾಡೋದಕ್ಕೆ. ಆದ್ರೆ ಆ ದಿನ ಮಾತ್ರ ಆಟೋದಲ್ಲಿ ಬರ್ತಿದ್ದಾಗ ಅವರ ಸ್ಕೆಚ್ ಯಶಸ್ಸು ಕಂಡಿದೆ. ಆತನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಯಾಕೆ ಹತ್ಯೆ ಮಾಡಿದ್ರು ಅಂದ್ರೆ ಶಬ್ಬೀರ್ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಹವಾ ಮೇಂಟೈನ್ ಮಾಡ್ತಿದ್ದಂತೆ. ಅವನನ್ನ ಬಿಟ್ಟು ಯಾರು ಕೂಡ ಬೇರೆ ಯಾವುದೇ ರೀತಿಯ ವ್ಯವಹಾರವನ್ನ ಮಾಡೋ ಹಾಗಿರ್ಲಿಲ್ಲ, ಯಾವುದೇ ರೀತಿಯ ಹಫ್ತಾ ಯಾರು ಕೂಡ ಕಲೆಕ್ಟ್ ಮಾಡೋ ಹಾಗಿರ್ಲಿಲ್ಲ. ಹಾಗಾಗಿ ನಮ್ಮ ವ್ಯವಹಾರಗಳಿಗೆ ತೊಂದರೆ ಆಗತ್ತೆ, ಶಬ್ಬೀರ್ ಇದ್ರೆ ನಾವ್ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡೋದಕ್ಕಾಗಲ್ಲ, ನಮ್ಮದೇನು ನಡೆಯಲ್ಲ ಅಂತ ಅನ್ಕೊಂಡಂತಹ ಆರೋಪಿಗಳು ಶಬ್ಬೀರ್ನನ್ನ ಬರ್ಬರವಾಗಿ ಹತ್ಯೆ ಮಾಡಿ ಕೊಲೆ ಮಾಡಿದ್ದಾರೆ. ಸದ್ಯ 8 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದು ವಿಚಾರಣೆ ಸಂದರ್ಭದಲ್ಲಿ ಆರೋಪಿಗಳು ಹಲವು ವಿಚಾರವನ್ನ ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾರೆ.